ಅನೇಕ ಏಳು ಬೀಳುಗಳ ನಡುವೆಯೂ ನನ್ನ ಪರಿಶ್ರಮ ಗುರುತಿಸಿ ನನ್ನನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದು ಮತ್ತಷ್ಟು ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹೇಳಿದರು. ನಗರದ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ವಿಧಾನ ಪರಿಷತ್ ನೂತನ ಸದಸ್ಯರಾಗಿ ಆಯ್ಕೆಯಾದ ಎ ವಸಂತ್ ಕುಮಾರ್ ಅವರಿಗೆ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿದ್ದು ಸಂತೋಷದಾಯಕವಾಗಿದೆ. ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನಿಸಿ ಆಶೀರ್ವದಿಸಿದ್ದು ನಾನು ಅಪರೂಪದ ವ್ಯಕ್ತಿಯಾಗಿದ್ದೇನೆ ಎಂದರು. ಯಾವುದೇ ರೀತಿಯ ಒಳ್ಳೆಯ ಕೆಟ್ಟದ್ದು ಯಾರು ಏನು ಬೇಕಾದರೂ ಮಾತನಾಡಿದರು. ನಾವೆಲ್ಲ ಸ್ನೇಹಿತರು. ಯಾವುದು ಕೆಟ್ಟ ವಿಚಾರ, ಕೆಟ್ಟ ಕೆಲಸ ಮಾಡಿದವರಲ್ಲ. ಯಾವುದೇ ವ್ಯಕ್ತಿ ಬಗ್ಗೆ ಹಗುರವಾಗಿ ಮಾತನಾಡುವವರಲ್ಲ. ಎಲ್ಲವನ್ನೂ ಸ್ವೀಕರಿಸಿ ಮಾಡುತ್ತಿದ್ದೇವೆ. ರಾಜಕೀಯಕ್ಕೆ ಬರಲು ಆಸಕ್ತಿ ಇರಲಿಲ್ಲ. ಇಚ್ಛೆಯೂ ನನ್ನದಾಗಿರಲಿಲ್ಲ. ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುವ ವೇಳೆ ಅಂತಿಮ ವರ್ಷದಲ್ಲಿ ವಿದ್ಯಾರ್ಥಿ ಚುನಾವಣೆ ವೇಳೆ ಗಲಾಟೆಯಾಗಿ ಈ ವಿಚಾರ ತಂದೆ ಗಮನಕ್ಕೆ ಬಂದಾಗ ವಿದ್ಯಾರ್ಥಿಗಳ ಸಂಘ ಬಿಡಿಸಿ ತಮ್ಮ ಪರಿಚಯದ ವ್ಯಕ್ತಿ ಜೊತೆ ಬಿಟ್ಟರು. ಶಾಸಕರ ಕಚೇರಿಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಆವಾಗ ಎಲ್ಲರ ಪರಿಚಯವಾಯಿತು. ನಂತರ ನಗರಸಭೆ ಚುನಾವಣೆ ನಡೆಯಿತು. ನಮ್ಮ ತಂದೆಯವರು ನಗರಸಭೆಗೆ ಸ್ಪರ್ಧೆ ಮಾಡಿದ್ದು ಅಂದು ರಾಜಕೀಯ ಪ್ರವೇಶ ಆರಂಭವಾಯಿತು ಎಂದರು. ಅಂದಿನಿಂದ ಅನೇಕ ಏಳು ಬೀಳುಗಳನ್ನು ಎದುರಿಸಿ ಅನೇಕ ರೀತಿಯ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡಿದ್ದೇನೆ. ಇಂದು ಪರಿಶ್ರಮ ದೊರೆತಿದೆ ಎಂದರು. ಶ್ರೀ ಕೆ ಶಾಂತಪ್ಪ ಸರ್ ಅವರಿಂದ ಒಂದು ಹುದ್ದೆಯಲ್ಲಿ ಇಟ್ಟುಕೊಂಡು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಯಲ್ಲಿ ಒಂದು ಸನ್ಮಾನವನ್ನ ಗೌರವವನ್ನ ಸ್ವೀಕರಿಸುತ್ತಿರುವುದು ವೈಯಕ್ತಿಕವಾಗಿ ಬಹಳ ನನಗೆ ಹೆಮ್ಮೆ ತರುವಂಥ ವಿಷಯ ಮತ್ತು ಬಹಳ ಸಂತೋಷ ಪಡುವಂಥ ವಿಷಯ. ಅದರಲ್ಲೂ ವಿಶೇಷವಾಗಿ ನನಗೆ ಬಹಳ ಯಾವಾಗಲೂ ನನ್ನ ಆದರದಿಂದ ಆತ್ಮೀಯದಿಂದ ನನಗೆ ಯಾವ ಸಂದರ್ಭ ಸಿಕ್ಕಾಗೆಲ್ಲ ನನಗೆ ಆಶೀರ್ವಾದ ಮಾಡಿ ಒಂದು ಪ್ರೇರೇಪಣೆ ನೀಡಿದಂಥ ನಮ್ಮ ಗುರುಗಳಾದಂಥ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನನಗೆ ಈ ಗೌರವ ಸನ್ಮಾನ ಸಿಕ್ಕಿದ್ದು ಕೂಡ ಬಹಳ ಅದೃಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ತುಲನೆ ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆಯದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಒಳ್ಳೆಯ ಭಾವನೆಗಳು, ಕೆಟ್ಟ ಭಾವನೆಗಳು, ನಡೆದು ಬಂದಂಥ ದಾರಿ, ಏನು ರೂಢಿಸಿಕೊಂಡಿರುವಂಥ ನಡತೆ ಮತ್ತು ಯಾವ ದಾರಿಯಿಂದ ಈ ಸ್ಥಾನಕ್ಕೆ ಬಂದಿದ್ದಾರೆ, ಈ ಶ್ರಮದಿಂದ, ಛಲದಿಂದ, ಪರಿಶ್ರಮದಿಂದ ಬಂದಿದ್ದಾರೋ, ಅಡ್ಡದಾರಿಯಿಂದ ವಂಚನೆ, ಮೋಸ ಇವೆಲ್ಲವನ್ನು ಮೈಗೂಡಿಸಿಕೊಂಡು ಸ್ಥಾನಮಾನಗಳನ್ನು ಪಡೆದುಕೊಂಡಿದ್ದಾರೆ. ಎಲ್ಲ ವಿಚಾರಗಳು ಕೂಡ ಬಹಳ ಚರ್ಚೆ ಆಗ್ತವೆ ಸಮಾಜದಲ್ಲಿ. ವೈಯಕ್ತಿಕವಾಗಿ ನಾನು ರಾಜಕೀಯಕ್ಕೆ ಆಕಸ್ಮಿಕವಾಗಿ ಬಂದ, ರಾಜಕೀಯ ಮಾಡಬೇಕು ಎನ್ನುವಂತ ಇಚ್ಛೆ ನನಗಿರಲಿಲ್ಲ. ರಾಜಕೀಯ ಕ್ಷೇತ್ರಕ್ಕೆ ಬರಬೇಕೆನ್ನುವಂತ ಅಭಿಲಾಷೆ ಕೂಡ ನನ್ನದಾಗಿರಲಿಲ್ಲ. ನಮ್ಮ ತಂದೆ ತಾಯಿಯವರು ನಾವು ವಿದ್ಯಾವಂತರಾಗಬೇಕು ಮತ್ತು ಇಂಜಿನಿಯರ್ ಆಗಬೇಕು ಎನ್ನುವಂತ ಒಂದು ಆಸೆಯಿಂದ ನನ್ನನ್ನ ಬೆಂಗಳೂರಿಗೆ ಇಂಜಿನಿಯರಿಂಗ್ ಓದಲಿಕ್ಕೆ ಕಳಿಸಿದ್ರು. PUC ವರೆಗೆ ನಾನು ಚೆನ್ನಾಗಿ ಹೋಗ್ತಾ ಇದ್ದೆ, ಬಹಳ ಪರವಾಗಿಲ್ಲ ಎನ್ನುವಷ್ಟು ಹುಷಾರು ಅಂದರೆ ಇಂಟೆಲಿಜೆಂಟ್ ವಿದ್ಯಾರ್ಥಿ ಆಗಿತ್ತು. ನನಗೆ ಮೆರಿಟ್ ಮೇಲೆ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ಅದು ಕೂಡ ಪ್ರತಿಷ್ಠಿತವಾದಂಥ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆರಿಟ್ ಸೀಟ್ ಸಿಕ್ತು. ಮೆರಿಟ್ ಸೀಟ್ ಸಿಕ್ಕ ತಕ್ಷಣ ಅಲ್ಲಿ ಹಾಸ್ಟೆಲಲ್ಲಿ ನಾನು ಜಾಯಿನ್ ಮಾಡೋದು. 1ನೇ ವರ್ಷ 2ನೇ ವರ್ಷ ಕಳೆಯಿತು. ಹಾಸ್ಟೆಲಲ್ಲಿ ಒಂದು ಘಟನೆ ನಡೆಯಿತು. ಹಾಗೆಲ್ಲ ಹಾಸ್ಟೆಲಲ್ಲಿ, ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಗಳು ನಡೀತಾರೆ. ಆ ವಿದ್ಯಾರ್ಥಿ ಚುನಾವಣೆಗಳು ಬಹುಶಃ
ನನ್ನ ಸ್ನೇಹಿತರಿಗೆ, ಮುಂದೆ ಸಾಲಿನಲ್ಲಿ ಕೂತಿರುವ ಸ್ನೇಹಿತರಿಗೆ ಮತ್ತು ಇಲ್ಲಿರುವಂಥ ನಮ್ಮ ಎಲ್ಲ ಆತ್ಮೀಯರಿಗೆ ಗೊತ್ತಿದೆ ಯಾವ ರೀತಿ ಘರ್ಷಣೆಗಳು ನಡೀತಾ ಇತ್ತು, ಯಾವ ರೀತಿ ಗುಂಪುಗಳಿತ್ತು, ಯಾವ ರೀತಿ ಹೊಡೆದಾಟಗಳು ಆಗ್ತಾ ಇತ್ತು ಅಂತೇಳಿ. ತಾವೆಲ್ಲ ವಿದ್ಯಾರ್ಥಿಗಳೆಲ್ಲ ನಮಗೆ ಗೊತ್ತಿಲ್ಲ. ನಾವು ಆ ಚುನಾವಣೆಗಳು ಬ್ಯಾನ್ ಆದ ನಂತರ, ನಿಷೇಧ ಆದ ನಂತರ ನಾವೆಲ್ಲ ಆ ಚುನಾವಣೆಗಳನ್ನ ಅನುಭವಿಸಿ ಎದುರಿಸಿ ಬಂದವರು. ಗುಂಪುಗಳಾಗಿ ನಾವು ಹೊಡೆದಾಡಿಕೊಂಡು ಆ ಕಾಲೇಜಿನ ಒಂದು ಪದಾಧಿಕಾರಿಗಳ ಒಂದು ಸ್ಥಾನಮಾನಕ್ಕೆ ಹೊಡೆದಾಟ ಮಾಡುವಂತ ಸಂದರ್ಭಗಳು ಆಗಿವೆ. ಆಡಳಿತ ಮಂಡಳಿಯ ಸದಸ್ಯ ಕೆ ಶಾಂತಪ್ಪ ಮಾತನಾಡಿ, ಅಧಿಕಾರಕ್ಕಾಗಿ ನಾವು ಓಡಿಕೊಂಡು ಹೋಗುವುದಿಲ್ಲ, ಅಧಿಕಾರ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಎನ್ನುವ ಮಾತಿಗೆ ಎ ವಸಂತ್ ಕುಮಾರ್ ಅವರೇ ಸಾಕ್ಷಿಯಾಗಿದ್ದಾರೆ ಎಂದರು. ವಸಂತ್ ಕುಮಾರ್ ಅವರು ತಳಮಟ್ಟದಿಂದ ಬೆಳೆದು ಯಾವುದೇ ಸ್ವಾರ್ಥವಿಲ್ಲದೆ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅವರು ಕಠಿಣ ಪರಿಶ್ರಮದಿಂದಲೇ ಇಂದು ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಚಿಕ್ಕಂದಿನಿಂದಲೂ ನೋಡುತ್ತಾ ಬಂದಿದ್ದೇವೆ. ನಗರಸಭೆ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಯುವ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಅವರು ಯಾವುದೇ ಕೆಲಸ ನಿಭಾಯಿಸಿದರೂ ಚಾಚು ತಪ್ಪದೆ ಜವಾಬ್ದಾರಿಯುತವಾಗಿ ಮಾಡುತ್ತಿದ್ದರು. ಅನೇಕ ಏಳು ಬೀಳುಗಳನ್ನು ಎದುರಿಸಿ ಅನೇಕ ರೀತಿಯ ಅನುಭವ ಕಂಡಿದ್ದಾರೆ. ಅವರ ಕಠಿಣ ಪರಿಶ್ರಮ ಗುರುತಿಸಿ ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರನ್ನು ಅಧಿಕಾರ ಹುಡುಕಿಕೊಂಡು ಬಂದಿದೆ ಎಂದು ತಿಳಿಸಿದರು. ಸನ್ಮಾನ್ಯ ವಸಂತ್ ಕುಮಾರ್ ಅವರಿಗೆ ರಾಜಕೀಯದಲ್ಲಿ ಈ ಎತ್ತರಕ್ಕೆ ಬೆಳೆಯಲಿಕ್ಕೆ ಬಹಳ ಕಠಿಣ ಶ್ರಮ ಪಟ್ಟಿದ್ದಾರೆ. ಜೊತೆಗೆ ಅನೇಕ ರೀತಿಯ ಅನುಭವಗಳನ್ನು ಕೂಡ ಅವರು ಕಂಡಿದ್ದಾರೆ. ಪಕ್ಷದಲ್ಲಿ ತಳಮಟ್ಟದಿಂದ ಅವರು ತಾಲೂಕಾ ಬ್ಲಾಕ್ ಅಧ್ಯಕ್ಷರಾಗಿ, ಯುವ ಅಧ್ಯಕ್ಷರಾಗಿ ಜಿಲ್ಲೆಯ ಮತ್ತು ರಾಜ್ಯದ ಪ್ರಧಾನದರ್ಶಿಗಳಾಗಿ ಇವತ್ತು ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಅದರ ಜೊತೆಗೆ ನಮ್ಮ ಜೊತೆಗೆ ಕೂಡ 2-3 ಸಲ ನಗರಸಭೆ ಸದಸ್ಯರಾಗಿ, RDA ಅಧ್ಯಕ್ಷರಾಗಿ, ಕಾಡಾ ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ನ 11 ವರ್ಷಗಳವರೆಗೆ ಅತ್ಯಂತ ಶಿಸ್ತಿನಿಂದ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಅವ್ರು ಯಾವಾಗೋ ವಿಧಾನಸಭೆಗೆ ಹೋಗ್ಬೇಕಾಗಿ ಅವ್ರಿಗೆ ಟಿಕೆಟ್ ಕೂಡ ಸಿಕ್ಕಿತು. ಆದರೆ ಅವಾಗ ನಮಗೆ ವಿಜಯ ಸಿಗಲಿಲ್ಲ. ಆದರೆ ಇಷ್ಟೇನು ನಾವು ಪಕ್ಷದ ಒಂದು ಸೇವೆ ಮಾಡಲಿಕ್ಕೆ ಅದೇ ಜವಾಬ್ದಾರಿ ಇರ್ಬೋದು ಮತ್ತು ಜನರ ಸೇವೆ ಮಾಡಲಿಕ್ಕೆ ಕೂಡ ನಮ್ಮ ಸರ್ಕಾರ ಇದ್ದಾಗ ಏನು ಅಧಿಕಾರ ಕೊಟ್ಟಿರ್ಬೋದು, ಅದೆಲ್ಲ ಇಲ್ಲಿವರೆಗೆ ಕೂಡ ಸಮರ್ಥವಾಗಿ ಅತ್ಯಂತ ಶಿಸ್ತಿನಿಂದ ಸೇವೆ ಮಾಡುತ್ತಾ ಇವತ್ತು ಇಲ್ಲಿವರೆಗೆ ಬಂದಿದ್ದಾರೆ. ಅದು ಎಲ್ಲರಿಗೆ ಸಿಗುವಂತ ಭಾಗ್ಯ ಅಲ್ಲ. ನಾವು ಗೆಳೆಯರು ಇರ್ತೀವಿ, ಅವರೊಂದು ಮಾತು ಹೇಳ್ತಾರೆ, ಅಧಿಕಾರ ನಾವು ಕುಂತಲ್ಲಿ ಇದ್ದಲ್ಲಿ ಬರೋದಿಲ್ಲ, ಅಧಿಕಾರ ಹುಡುಕೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳಿ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ. ಅವರು ಎಲ್ಲಾ ವಿಚಾರಗಳು ನನಗೆ ಗೊತ್ತಿದೆ. ದೇಹಗಳು ಬೇರೆ, ಜೀವ ಒಂದೇ. ನಾವು ಈ 2ನೇ ಹಂತದ ನಾಯಕರು ಬೆಳಬೇಕು, ನಾವು ಗುರುತಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ದರೂರು ಬಸವರಾಜ್, ಅಮರೇಶ್ ಬೂದಪ್ಪ ರಾಯಚೂರ್ಕರ್, ಜಗದೀಶ್ ಗುಪ್ತಾ ಸೇರಿದಂತೆ ಅನೇಕರಿದ್ದರು.